ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಕಷ್ಟಕಾಲದಲ್ಲಿ ಕರೆದವರ ಕಾಯ್ದ ಬ್ರಹ್ಮನಿಷ್ಠಗೆ ಶರಣು, ದುಷ್ಟರ ದುರ್ಗುಣ ದೂರ ಮಾಡಿರುವ ದಿಟ್ಟಯೋಗಿಗೆ ಶರಣು, ಹುಟ್ಟು ಸಾವುಗಳನ್ನು ಹರಿದು ಬಿಟ್ಟಿರುವಂಥ ಮೃತ್ಯುಂಜಯಗೆ ಶರಣು, ಗಟ್ಟಿಯಾಗಿ ನಂಬಲು ಮುಕ್ತಿಯ ನೀಡುವ ಶ್ರೇಷ್ಠ ಮೂರ್ತಿಗೆ ಶರಣು ಅಂಥೇಳಿ ಸಿದ್ಧಾರೂಢಪ್ಪನನ್ನು ಭಕ್ತರು ಬಹಳ ಸುಂದರವಾಗಿ ಗುಣಗಾನ ಮಾಡಿದರು. ಸಿದ್ಧಾರೂಢರು ಎಂಥವ್ರದಾರಂದ್ರೆ, ಕಷ್ಟಕಾಲದೊಳಗೆ ಯಾರ ಭಕ್ತಿಯಿಂದ ಅವರನ್ನು ಕರೀತಾರೆ, ಸ್ವತಃ ಬಂದು ಅವರ ಕಷ್ಟವನ್ನು ಪರಿಹರಿಸ್ತಾರೆ. ಅವರು ಬಂದಿದ್ದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅವರ ಕೇವಲ ಸ್ಮರಣ ಮಾತ್ರದಿಂದ ನಮ್ಮ ಕಷ್ಟಗಳು ದೂರವಾಗುತ್ತವೆ. ಮತ್ತು ಯಾರು ಆ ಸಿದ್ಧ ಸದ್ಗುರುಗಳ ದರ್ಶನವನ್ನು ಪಡಿತಾರ, ಅವರ ಮನುಷ್ಯನೊಳಗೆ ಇದ್ದಂಥ ದುರ್ಗುಣಗಳೆಲ್ಲವೂ ಸಹಿತ ದೂರವಾಗುತ್ತವೆ. ಏನೋ ಒಂದು ಕೆಟ್ಟ ವಿಚಾರ ಮನುಷ್ಯನೊಳಗೆ ಬಂದಿದ್ರೂ ಸಹಿತ ಆ ಸದ್ಗುರುವಿನ ದರ್ಶನವಾಯಿತಪ್ಪ ಅಂದ್ರೆ ಆ ಕೆಟ್ಟ ವಿಚಾರಗಳೆಲ್ಲ ದೂರವಾಗಿ ಅವ ಸದ್ಗುಣಿಯಾಗ್ತಾನೆ. ಮತ್ತು ಜೀವನ ಪೂರ್ತಿ ಯಾರು ಆ ಸದ್ಗುರುನಾಥನ ಮೇಲೆ ಅಖಂಡವಾದ ನಂಬಿಕೆಯನ್ನು ಇಡ್ತಾರೆ, ಅವರ ಜನನ ಮರಣಗಳ ದುಃಖವನ್ನು ದೂರ ಮಾಡಿ ಅವರಿಗೆ ಮೋಕ್ಷವನ್ನು ಸದ್ಗುರು ಸಿದ್ಧಾರೂಢರು ದಯಪಾಲಿಸ್ತಾರೆ. ಅದಕ್ಕೆ ಕಷ್ಟ ಬಂತು ಅಂಥೇಳಿ ದೇವರ ಮೇಲೆ ಸಿಟ್ಟಾಗಬಾರ್ದು, ಸುಖ ಬಂತು ಅಂಥೇಳಿ ನಮ್ಮಷ್ಟಕ್ಕೆ ನಾವು ಅಹಂಕಾರನೂ ಪಟ್ಕೊಳ್ಬಾರ್ದು. ಕಷ್ಟ ಬಂತಂಥೇಳಿ ಹೆದರಲಾರ್ದ ಆ ಸದ್ಗುರುನಾಥನ ಸ್ಮರಣೆ ಒಳಗನೆ ಇರೋದು ಯಾವಾಗಲೂ ಸಹಿತ. ಮತ್ತು ಯಾರಾದರೂ ಕೆಟ್ಟ ವಿಚಾರ ಮಾಡಿ ನಮಗೆ ಕೆಟ್ಟ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡತ್ತಾರು ಅಂಥೇಳಿ ನಮಗೆ ಗೊತ್ತಾತಪ್ಪ ಅಂದ್ರೆ ಸಿದ್ಧಾರೂಢರನ್ನು ಸ್ಮರಣೆ ಮಾಡಿ ಅವರಲ್ಲಿನ ಬೇಡೋದು ಏನಂದ್ರೆ, ಅವರಿಗೆ ಒಳ್ಳೆಯ ಗುಣವನ್ನು ಅನುಗ್ರಹಿಸಪ್ಪ ಅಂತ ಹೇಳ್ತಾರೆ. ಮತ್ತು ಎಷ್ಟು ಸಾರಿ ಹುಟ್ಟೋದು, ಎಷ್ಟು ಸಾರಿ ಸಾಯೋದು. ಜೀವ ಭೂಮಿ ಮೇಲೆ ಯಾವುದೇ ರೂಪದಿಂದನೂ ಸಹಿತ, ಅದು ಪ್ರಾಣಿ, ಪಕ್ಷಿ, ಜಲಚರ, ಕ್ರಿಮಿ, ಕೀಟ ಏನು ಬೇಕಾದಿರಲಿ, ಅದು ಭೂಮಿ ಮೇಲೆ ಹುಟ್ಟಿತಪ್ಪ ಅಂದ್ರೆ ಅದಕ್ಕೆ ಕಷ್ಟ ತಪ್ಪಿದ್ದಲ್ಲ. ಅದಕ್ಕೆ ಆದಷ್ಟು ಏನು ಮಾಡಬೇಕಂದ್ರೆ, ಜನನ ಮರಣಗಳಿಂದನೇ ನಾವು ಮುಕ್ತರಾಗಕ್ಕೆ ಪ್ರಯತ್ನ ಮಾಡಬೇಕು. ಸಾಕಪ್ಪ ಸದ್ಗುರುನಾಥ, ಈ ಜನ್ಮವನ್ನು ಕೊಟ್ಟಿರಿ, ಏನು ಕಷ್ಟ ಬರ್ತೈತೋ ಬರಲಿ, ಏನು ದುಃಖ ಐತೋ ಅದನ್ನು ಅನುಭವಿಸೋನು, ನಿನ್ನ ಸ್ಮರಣೆ ಒಳಗನೆ ಇರ್ತೇನೆ, ಇದೇ ಜನ್ಮವನ್ನು ಕಡಿಮೆ ಮಾಡಪ್ಪ ತಂದೆ, ಮತ್ತೆ ಹುಟ್ಟಿಸ್ಬೇಡ. ಇದನ್ನು ಅವನಂತೇಕ ಪ್ರಾರ್ಥನೆ ಮಾಡಿದರೆ ಇದು ಮುಮುಕ್ಷತ್ವದ ನಿಜವಾದ ಲಕ್ಷಣ. ಕಡೀಕ ಏನು ಮಾಡೋದಂದ್ರೆ, ನಮ್ಮನ್ನು ನಾವು ತಿಳ್ಕೊಂಡು ಆತ್ಮಜ್ಯೋತಿಯನ್ನು ಅಂತರಾಳದೊಳಗೆ ಬೆಳಗಿಸಿ ಮುಕ್ತಾತ್ಮರಾಗಿ ಹೋಗೋದನ್ನು ಜೀವನದ ಒಂದು ಮುಖ್ಯ ಉದ್ದೇಶ. ಬಯಲ ಅತಿಥಿ ಎನ್ನುವಂತಹ ಕಾದಂಬರಿ ರೂಪದ ಸಿದ್ಧಾರೂಢರ ಕುರಿತಾದಂಥ ಒಂದು ಸುಂದರವಾದಂಥ ಗ್ರಂಥ. ಇದನ್ನು ಶಾಂತಲಾ ಯೋಗೀಶಿ ಅಡ್ರಾವಿಯವರು ಬಹಳ ಸುಂದರವಾಗಿ ಬರೆದರು. ಇದರೊಳಗೆ ಇವತ್ತು 51ನೆಯ ಭಾಗವನ್ನು ನಾವು ನೋಡೋದು. ಇಲ್ಲಿ ಸಿದ್ಧಾರೂಢಪ್ಪನವರು
ಭಕ್ತರ ಕಷ್ಟಗಳನ್ನು ಹೆಂಗೆ ಪರಿಹರಿಸಿದರು, ಭಕ್ತರನ್ನು ಯಾವ ರೀತಿ ರಕ್ಷಣೆ ಮಾಡಿದರು ಕಷ್ಟದಲ್ಲಿ ಬಂದಂಥೇಳಿ ಭಾಳ ಸುಂದರವಾಗಿ ವಿವರಿಸಿದ್ದಾರೆ. ನಾರಾಯಣ ಮೋಡಕನಿಗೆ ಸಿದ್ಧರು ಸಾಕ್ಷಾತ್ ದೈವವಾಗಿದ್ದರು. ಅವನು ಅವರನ್ನು ಕೇಳದೆ ಎಂದೂ ಏನನ್ನೂ ಮಾಡುತ್ತಿರಲಿಲ್ಲ. ಅವನಿಗೆ ಬೆಳೆದು ನಿಂತ ಮಗಳು ಚಂಪಾ. ಬಹಳ ಪ್ರಯತ್ನಿಸಿ ಅವಳಿಗೊಂದು ವರ ಗೊತ್ತು ಮಾಡಿದ ನಾರಾಯಣ. ಸಿದ್ಧಾಶ್ರಮಕ್ಕೆ ಧಾವಿಸಿದ. ಸಮಯ ನೋಡಿ ಸದ್ಗುರುಗಳಿಗೆ ಸುದ್ದಿ ಹೇಳಿದ. ಸಿದ್ಧರು ಅವನಷ್ಟೇ ಹರ್ಷಚಿತ್ತರಾಗಿ ಚಂಪುವಿನ ಮದುವೆ ಸುದ್ದಿ ಕೇಳಿ ಬಹಳ ಆನಂದ ಆಯ್ತಪ್ಪ. ವರ ಚಲೋ ಅದಾನಣ್ಣ ಅಂತ ಕೇಳಿದರು. ಚಲೋ ಅದಾನ್ರಪ್ಪ. ತಾವು ಚಂಪುವಿನ ಲಗ್ನ ನಿರ್ವಿಘ್ನ ಮಾಡಬೇಕ್ರಪ್ಪ. ನಾರಾಯಣ ಸಿದ್ಧರ ಪಾದದಲ್ಲಿ ಹನಿ ಹಚ್ಚಿ ಬೇಡಿಕೊಂಡ. ಅವನ ತಲೆಯ ಮೇಲೆ ಅಭಯ ಹಸ್ತವನ್ನಿಟ್ಟು ಇಲ್ಲಿ ಹೇಳ್ತಾರೆ ಏನಂದ್ರೆ, ನಾರಾಯಣ ಮೋಡಕ ಅನ್ನುವಂತಹ ಒಬ್ಬ ಪರಮ ಭಕ್ತ ಸಿದ್ಧಾರೂಢರನ್ನು ನಿತ್ಯವೂ ಸಹಿತ ಸೇವೆ ಮಾಡ್ತಿದ್ದ. ಮನೆಯೊಳಗೆ ಯಾವ ಕೆಲಸ ಇದ್ರೂ ಸಹಿತ ಸಿದ್ಧಾರೂಢರನ್ನು ಬಂದು ಭೇಟಿಯಾಗಿ ಅವರಿಗೆ ಕೇಳಲಾರ್ದ ಯಾವುದನ್ನು ಮಾಡ್ತಿರ್ಕಿಲ್ಲ. ಒಬ್ಬಕ್ಕೆ ಮಗಳಿದ್ಲು, ಚಂಪು ಅಂತ ಹೇಳ್ತಾರೆ ಹೆಸರು. ಆ ಚಂಪಾ ಭಾಳ ದಿವಸಕ್ಕೆ ಹುಡುಕಿ ಒಂದು ಒಳ್ಳೆಯವರ ಗಟ್ಟಿಯಾಗಿತ್ತು. ಯಪ್ಪ, ಮಗಳ ಮದುವೆ ನೇಮಿಸಿದ್ದೀನಿ, ಆ ಮದುವೆ ನಿರ್ವಿಘ್ನವಾಗಿ ಪಾರಾಗುವ ಹಂಗೆ ನೀನು ಅನುಗ್ರಹಿಸಬೇಕು ಅಂಥೇಳಿ ಸಿದ್ಧಾರೂಢರನ್ನು ಬೇಡಿಕೊಂಡ. ಆವಾಗ ನಾರಾಯಣ, ಯಾರು ಸದಾ ಸದ್ಗುರು ಚಿಂತನೆಯಲ್ಲಿರ್ತಾರಲ್ಲ ಅವರಿಗೆ ವಿಘ್ನಗಳು ಬಂದ್ರೂ ಸಹಿತ ಅವು ಪರಿಹಾರ ಆಕ್ಕಾವಪ್ಪ. ಇದನ್ನು ಮನುಷ್ಯನೊಳಗೆ ಗಟ್ಟಿ ಮಾಡ್ಕೋವಂತ ಅಂದ್ರೆ ಸಿದ್ಧಾರೂಢರು. ಆವಾಗ ನಾರಾಯಣ ಮೋಡಕ್ಕೆ ಹೇಳಿದ, ಅಪ್ಪ, ಸದಾ ನಿಮ್ಮ ಚರಣ ಚಿಂತನೆಯಲ್ಲಿಯೇ ನನ್ನ ಮನ ತೊಡಗಿರೋ ಹಂಗೆ ನನ್ನನ್ನು ನೀವು ಅನುಗ್ರಹಿಸಬೇಕು ಅಂಥೇಳಿ ಮತ್ತೊಮ್ಮೆ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ತನ್ನ ಮನೆಗೆ ಹೋದ. ಲಗ್ನದ ಎಲ್ಲ ತಯಾರಿನೂ ಸಹಿತ ಭರದಿಂದ ನಡೆದಿತ್ತು. ಊರಾಗ ಯಾರು ಪರಿಚಯ ಅದಾರೋ, ಊರು ಹೊರಗೆ ಎಷ್ಟು ಮಂದಿ ತಮ್ಮ ಬಳಗದವರು ಪರಿಚಯದವರದಾರು ಎಲ್ಲರಿಗೂ ಸಹಿತ ಲಗ್ನ ಪತ್ರಿಕೆಯನ್ನು ಹಂಚಿ ಬಂದ. ಮದುಮಗಳು ಸಹಿತ ಅತ್ಯಂತ ಹುರುಪಿನಿಂದ ತನ್ನ ಗೆಳತಿಯರ ಜೊತೆಗೆ ಆನಂದದಿಂದ ನಕ್ಕ ಕಾಲವನ್ನು ಕಳೀತಿದ್ಲು. ಎಲ್ಲ ಗೆಳತಿಯರು ಸಹಿತ ಚಂಪಾ ಹೇಳ್ತಿದ್ರು, ಎಷ್ಟು ಸುಂದರವಾಗಿ ಕಾಣಕತ್ತಿದೆ, ನಿನ್ನ ಹಸಿರು ಬಳೆ, ಹಸಿರು ಸೀರೆ, ನಿನ್ನ ಮೇಲೆ ಮದುಮಗಳ ಲಕ್ಷಣ ಎದ್ದು ಕಾಣಕತ್ತೈತಿ ಅಂತ ಎಲ್ಲ ಗೆಳತಿಯರಿಗೆ ಹೇಳಿ ಎಲ್ಲರೂ ತಮ್ಮ ಮನೆಗೆ ಹೋದ್ರು ಊಟ ಮಾಡಿ. ಚಂಪಾ ಏನು ಮಾಡಿದ್ಲಂದ್ರೆ, ಗೆಳತಿಯರನ್ನ ಕಳಿಸಿ ಬಂದು ಪಡಸಾಲಿ ಒಳಗೆ ಒಂದು ಪಲ್ಲಂಗಿತ್ತು, ಆ ಪಲ್ಲಂಗಿನ ಮೇಲೆ ಬಂದು ಮಲ್ಕೊಂಡ್ಲು. ಅವ್ರ ತಾಯಿ ಕೇಳ್ತಾಳೆ, ಯಾಕೆ ಚಂಪಾ ಮಲ್ಕೊಂಡಿಲ್ಲ ಅಂತ ಕೇಳಿದ್ಲು. ಯಾಕೋ ತಲೆ ನೋದಂಗೆ ಆಗಕತ್ತೈತವ್ವ, ಸ್ವಲ್ಪ ಒತ್ತವ ತಲೆ ಅಂತ ಚಂಪಾ ತನ್ನ ತಾಯಿಯನ್ನು ಕರೆದ್ಲು. ಮಗಳ ತಲೆಯನ್ನು ತೊಡೆ ಮೇಲೆ ಇಟ್ಕೊಂಡು ಚಂಪಾಳ ತಲೆಯನ್ನು ಒತ್ತಾಕತ್ಲು ತಾಯಿ. ಚಂಪಾ ಮೈ ಸುಡಾಕತ್ತೈತಲ್ಲ, ಜ್ವರ ಬಂದಂಗೆ ಕಾಣಕತ್ತೈತಿ ಅಂಥೇಳಿ ಮತ್ತೇನಂದ್ಲಂದ್ರೆ, ತಲೆ ಸ್ನಾನ ಮಾಡಿದಾಗ ಚೆಂದಾಗಿ ತಲೆ ತೊಳ್ಕೊಂಡಿದ್ದು ಒರೆಸ್ಕೊಂಡು ಇದ್ದು ಇಲ್ಲವ್ವ, ತಂಪಾಗೈತವೇನೋ ಅಂತ ಹೇಳಿ ಗಡಬಡಿಸಕತ್ಲು, ಗಾಬರಿ ಆದ್ಲು. ಮನೆಯಾಗಿನ ಹೆಣ್ಮಕ್ಳು ಎಲ್ಲರೂ ಬಂದರು. ಅಲ್ಲೇ ನಿಂತು ನೋಡಿದ್ರು, ಹೌದು ಚಂಪಾಗೆ ಜ್ವರ ಬಂದವಂದ್ರವ್ರು. ಅವಳ ಅಜ್ಜಿ ಏನು ಮಾಡಿದ್ಲಂದ್ರೆ, ಎರ್ಕೊಂಡ ಮೇಲೆ ಹಸಿರು ಸೀರೆಗೆ ಹಸಿರು ಬಳೆ ಇಟ್ಕೊಂಡಾಳ. ಈಕಿ ಮುಖದ ಮೇಲೆ ಮದುಮಗಳ ಕಳೆ ಬಂದೈತಿ. ಎಲ್ಲರ ಕಣ್ಣಾಗ ಹಾಕಿ ಈಕಿನ ಹೀರ್ಕೊಂಡಾರ. ದೃಷ್ಟಿ ಆಗೈತಿ, ತಡಿ ದೃಷ್ಟಿ ತೆಗಿತೇನಂತ ಹೇಳಿ ಸಾಸ್ಮಿ, ಉಪ್ಪು, ಮೆಣಸಿನಕಾಯಿ ತಂದು 3 ಸಾರಿ ಚಂಪಾಳ ಮೇಲೆ ನಿವಾಳಿಸಿ ಅದನ್ನು ಬೆಂಕಿ ಒಳಗೆ ಹಾಕಿ ಬಂದು ಸ್ವಲ್ಪ
ಆ ಬೂದಿಯನ್ನು ತಂದ ಚಂಪಾಳ ಹನಿಗೆ ಹಚ್ಚಿ ದೃಷ್ಟಿ ತೆಗೆದ್ಲು. ಆದ್ರೂ ಸಹಿತ ಆ ಚಂಪಾಳ ಒಂದು ಜ್ವರ ಹೆಚ್ಚಿಗೆ ಹಾಕ್ಕೊಂತನ ಹೊರತಾಗಿ ಕಡಿಮೆ ಆಗಲಿಲ್ಲ. ಬೆಳಗಾಗೋತನೂ ಸಹಿತ ನಾರಾಯಣ ಮತ್ತು ಅವನ ಹೆಂಡತಿ ಮಗಳಂತೇಕನ ಕುಂತರು. ಆದರೆ ಜ್ವರ ಕಡಿಮೆ ಆಗಲೇ ಇಲ್ಲ. ನಾರಾಯಣಗೆ ಗಾಬರಿ ಆತು. ಅಂಥೇಳಿ ಸುಮ್ಮನೆ ಕುಂಡ್ರಾಕು ಬರೋಂಗಿಲ್ಲ. ಬೀಗರು ಬರ್ತಾರೆ ಇವತ್ತು ಬೆಳಗ್ಗೆ ಅಂತ ಹೇಳಿದ ಮತ್ತೆಲ್ಲ ತಯಾರಿ ಮಾಡಿ ಮರ್ಯಾದೆಯಿಂದ ಬೀಗರನ್ನು ಬರಮಾಡಿಕೊಂಡು ಅವರಿಗೆ ಇರಾಕೆ ಎಲ್ಲಿ ಮನೆ ವ್ಯವಸ್ಥೆ ಮಾಡಿದ್ದು ಅಲ್ಲಿ ಅವರನ್ನು ಇಳಿಸಿ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿ ಮತ್ತು ಮನೆಗೆ ಓಡಿ ಬಂದ ನಾರಾಯಣ ಚಂಪಾಳನ್ನು ನೋಡ್ತಾನ. ಜ್ವರ ವಿಪರೀತ ಆಗೈತಿ. ಜ್ವರ ನೆತ್ತಿಗೆ ಏರಿದಂಗಾಗಿ ಅರಿವು ತಪ್ಪಿ ಬಡಬಡಿಸಕತ್ತಾಳ. ಲಗ್ನದ ಮನೆಯೊಳಗೆ ಮೌನ ಆವರಿಸಿತ್ತು. ಒಂದು ಕಡೆ ಬೀಗರ ವ್ಯವಸ್ಥೆ ಮಾಡಬೇಕಾಗ್ಯದ, ಇನ್ನೊಂದು ಕಡೆ ಮಗಳ ಒಂದು ಆರೋಗ್ಯದ ಚಿಂತೆ ಆ ನಾರಾಯಣನಿಗೆ ಹತ್ತೈತಿ. ಆವಾಗ ಏನು ಮಾಡ್ಬೇಕಂಥೇಳಿ ತಿಳಿಲಿಲ್ಲ. ಆದರೆ ಒಂದು ಮಾತ್ರ ಅವಾಗ ನೆನಪು ಬಂತು. ಏನಂದರೆ ಸಿದ್ಧಾರೂಢರ ಹಂತಕ್ಕೆ ಹೋದಾಗ ಯಾರು ನಿರಂತರವಾಗಿ ಗುರುಸ್ಮರಣೆಯನ್ನು ಮಾಡ್ತಾರೆ ಅವರಿಗೆ ಕಷ್ಟಗಳು ಬಂದರೂ ಸಹಿತ ಅವು ಪರಿಹಾರ ಆಕ್ಕಾವ ಅಂತೇಳಿ ಸಿದ್ಧಾರೂಢರು ಹೇಳಿದಂಥ ಮಾತು ಅವಾಗ ನೆನಪಾಗಿ ಏಕಾಗ್ರ ಚಿತ್ತದಿಂದ ಅಷ್ಟನಿಷ್ಠೆಯಿಂದ ದೇವರ ಕೊಲಿ ಒಳಗೆ ಹೋಗಿ, ಅಪ್ಪ ತಂದೆ ಸಿದ್ಧಾರೂಢ, ನಿನ್ನ ನಾಮಸ್ಮರಣೆಯನ್ನು ನಾ ಒಂದು ಕ್ಷಣನೂ ತಪ್ಪಿಸಲಿಲ್ಲ. ಅದು ನಿನಗೆ ಗೊತ್ತೈತಿ. ನಾ ಬಡವದನಿ. ಈ ಲಗ್ನವನ್ನು ಮತ್ತು ವಿಘ್ನವನ್ನು ಎರಡನ್ನೂ ಹೊರುವಂಥ ಭಾರ ನನಗಿಲ್ಲ. ಲಗ್ನದ್ದೂ ಒಂದು ಭಾರ ಐತಿ, ಮಗಳ ಆರೋಗ್ಯದ್ದೂ ಒಂದು ಭಾರ ಐತಿ. ಅದನ್ನೆರಡೂ ಹೊರೋ ಭಾರ ನನಗಿಲ್ಲಪ್ಪ. ಮತ್ತು ಬೀಗರ ಮುಂದೆ ಅಪಮಾನ ಆಗ್ಬೇಕಾಕತಿ. ಮತ್ತು ಚಂಪುವಿಗೆ ನಾ ಇನ್ನು ಯಾವ ಔಷಧಿನೂ ಕೊಡೋದಿಲ್ಲಪ್ಪ. ನೀನೇ ಏನು ಮಾಡ್ತೀವೋ ಮಾಡಂಥೇಳಿ ಸಿದ್ಧಾರೂಢರ ಪಾದೋದಕ ಮತ್ತು ಅಂಗಾರ ಪ್ರಸಾದವನ್ನು ನೀರಿನೊಳಗೆ ಬೆರೆಸಿ ಚಂಪುವಿಗೆ ಕುಡಿಸಿ, ಸದ್ಗುರುನಾಥ ನೀನೇ ಕಾಪಾಡಬೇಕು ಅಂತಂದ. ದುಃಖ ಮಾಡಿ 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 ಅಳಕತ್ತ. ಸಿದ್ಧಾರೂಢಪ್ಪ ನನ್ನ ಕೈ ಬಿಡಬೇಡ, ಸಿದ್ಧಾರೂಢಪ್ಪ ನನ್ನ ಕೈ ಬಿಡಬೇಡ, ಸಿದ್ಧಾರೂಢಪ್ಪ ನನ್ನ ಕೈ ಬಿಡಬೇಡ ಅಂತ ಹೇಳಿಕಾರ ದುಃಖ ಮಾಡ್ತಿದ್ದ. ಅವನ ಒಂದು ಅರ್ಥಧ್ವನಿ ಸಿದ್ಧಾರೂಢರಿಗೆ ಕೇಳಿತು. ಒಂದು ಕ್ಷಣದೊಳಗೆ ಆ ದೇವರ ಕೊನೆಯೊಳಗೆ ಸಿದ್ಧಾರೂಢರನ್ನ ಪ್ರಕಟರಾದರು ಅಂತ ಹೇಳ್ತಾರೆ. ಬಾಗಿಲು ಕಿರಿಕ್ಕಂತ ಶಬ್ದ ಆತು. ನಾರಾಯಣ ತಿರುಗಿ ನೋಡ್ತಾನ. ತನ್ನ ಆರಾಧ್ಯ ದೇವ ಸಿದ್ಧಾರೂಢರು ಬಂದು ನಿಂತಾರ. ಅವ್ರನ್ನ ಕಂಡ ತಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡಿ ಆನಂದ ಭಾಷ್ಪಗಳನ್ನು ಸರಿಸ್ಕೊಂತ, ಸದ್ಗುರುನಾಥ ಬಂದಿಯಾ, ನಿನ್ನ ಕರುಣೆ ಅಪಾರ ಅಂತಂದ. ಸಿದ್ಧಾರೂಢರು ಹೇಳ್ತಾರೆ, ಬಾ ಚಂಪುನ ನೋಡೋಣ ಬಾ ಅಂತ ಹೇಳಿ ಆ ಚಂಪುವಿನಂತೆ ಕರ್ಕೊಂಡು ಹೋದರು. ಸಿದ್ಧಾರೂಢರು ಏನು ಮಾಡಿದ್ರಂದ್ರೆ ಆ ಚಂಪುವಿನ ಮೇಲೆ ವರದ ಹಸ್ತವನ್ನು ಇಟ್ಟು ಹಣೆಯ ಮೇಲೆ, ನಾರಾಯಣ ಇಲ್ಲಿ ನೋಡು, ಜ್ವರ ಆರಾಕತ್ತಾವ, ಮೈ ಬೆವರು ಬಿಡಾಕತ್ತೈತಿ ಅಂತಂದರು. ಅಷ್ಟು ನೋಡಿದ ಖರೇನ ಆ ಚಂಪುವಿನ ಮೈ ಎಲ್ಲ ಬೆವರು ಬಿಟ್ಟಿತ್ತು. ತಾಯಿಗೆ ಆನಂದ, ನಾರಾಯಣನಿಗೆ ಆನಂದ. ತಾಯಿ ಮಗಳ ಮೈಯನ್ನು ಒರೆಸಾಕತ್ತಾಳ. ಅಪ್ಪ ಅಪ್ಪ ನನ್ನ ಮಾನ ಉಳಿಸಿದಿ, ಚಂಪುವಿನ ಪ್ರಾಣ ಉಳಿಸಿದಿ ಅಂಥೇಳಿ ಗದ್ಗದಿತ ಸ್ವರದಿಂದ ಸಿದ್ಧಾರೂಢರ ಪಾದಕ್ಕೆ ನಮಸ್ಕಾರ ಮಾಡಿದ. ಮನಸ್ಸಿನೊಳಗೆ ಏನೂ ಚಿಂತೆ ಮಾಡಬೇಡ, ಸದ್ಗುರು ಚಿಂತನೆಯನ್ನು ಮಾಡ್ಕೋತ ಇರು. ಅಂತರಾಯಗಳು ಬಂದರೂ ಆತನು ತನ್ನ ಕಾರ್ಯವನ್ನು ತಾನ ಸಿದ್ಧಿಗೆ ಮುಟ್ಟಿಸ್ತಾನಂಥೇಳಿ ಸಿದ್ಧಾರೂಢರು ಅಂದರು. ಭಕ್ತಿ ಭಾವದಿಂದ ಮತ್ತೊಮ್ಮೆ ನಾರಾಯಣ ತಲೆ ಬಾಗಿದ. ಕೆಲ ಕ್ಷಣ ಕಣ್ಣು ಮುಚ್ಚಿ ಆ ಭಕ್ತಿ ರಸದ
ಅನುಭೂತಿ ಒಳಗೆ ಮುಳುಗಿದ. ಕಣ್ಣು ಬಿಟ್ಟು ನೋಡ್ತಾನ, ಸಿದ್ಧಾರೂಢರು ಇಲ್ಲ. ಅಯ್ಯೋ, ನನ್ನ ದೇವನನ್ನು ಪೂಜೆ ಮಾಡಲಿಲ್ಲ ಅಂತ ವ್ಯಥೆಪಟ್ಟ. ಸದ್ಗುರು ಪ್ರಾಪ್ತನಾಗಿ ಚಂಪುವಿನ ಜ್ವರವನ್ನು ಕಳೆದ. ಆ ಆನಂದ ಸಡಗರ ಮನೆಯನ್ನು ಮತ್ತೆ ತುಂಬಿಕೊಂತು. ಸಿದ್ಧರು ಅವನನ್ನು ಕಂಡವರು ಕಾಣದವರು ಕೂಡಿ ಆ ಪ್ರಸಂಗದಲ್ಲಿ ಆನಂದದೊಳಗೆ ಬೆರೆತು ಹೋದರು ಅಂತ ಹೇಳ್ತಾರೆ. ಚಂಪು ಕಣ್ಬಿಟ್ಲು. ತಾಯಿ ಮೆಲ್ಲಗೆ ಆಕೆಗೆ ನೀರು ಕುಡಿಸಿದ್ಲು. ಮುಖ ನೋಡಿದ್ಲು. ಬಾಗಿ ಬಟ್ಟೆ ಸರಿಸಿ ಮೈ ಮುಟ್ಟಿ ನೋಡಿದ್ಲು. ಅವಳ ಜ್ವರ ಎಲ್ಲ ಹೋಗಿದ್ದು. ಆದ್ರೆ ಮೈ ಮ್ಯಾಲ ಸಣ್ಣ ಸಣ್ಣ ಬಕ್ಕೆಗಳು ಎದ್ದಿದ್ದು. ಅವು ಮೈಲಿ ಬೇನಿ ಅಂತ ಬಂದಿತ್ತಕಿ. ಅಯ್ಯೋ, ಇದೇನು ವಿಪತ್ತು ನನ್ನ ಕೂಸಿಗೆ ಅಂಥೇಳಿ ತಾಯಿ ಮತ್ತಳಕತ್ಲು. ಚಂಪುನ ನೋಡಿದವರೆಲ್ಲರೂ ಮೈಲಿ ಎದ್ದ ವಿಷಯ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಯಿತು. ನಾರಾಯಣನಿಗಂತೂ ಇದು ಸಹಿಸಲಾರದಂಥ ದುಃಖ ಆದಂಗಾತು. ಈ ಸುದ್ದಿ ತಿಳಿದಂಥ ಬೀಗರೆಲ್ಲರೂ ಎಲ್ಲಿ ತಾವು ಇಳಿದಿದ್ರು ಅಲ್ಲಿಂದ ಚಂಪುವಿನ ಮನೆಗೆ ಬಂದರು. ಆಕೆಯನ್ನು ನೋಡಿ ಆ ಬೀಗರೊಳಗೆ ಮಾತುಕತೆ ನಡೆದು. ಮದುಮಗಳಿಗೆ ಆರಾಮಾಕತ್ತೋ ಇಲ್ಲೋ ಏನು, ಮದುಮಗಳ ಕೈ ಬಿಟ್ಟು ಹೊಕ್ಕಳೋ ಗೊತ್ತಾಗವಲ್ತು ಅಂತ ಒಬ್ಬ ಅಂದ. ಹಾಗೇನಾಗೋದಿಲ್ಲ, ಗುಣ ಹಾಕ್ಕಳು, ಒಂದೆರಡು ದಿವಸ ನಿಂತ ಮದುವೆ ಮುಗಿಸ್ಕೊಂಡು ಹೋಗೋದು ಚಲೋ ಅಂತ ಮತ್ತೊಬ್ಬ ಅಂದ. ಇಂಥ ಪರಿಸ್ಥಿತಿ ಒಳಗೆ ಮದುವೆ ಹೆಂಗೆ ಸಾಧ್ಯ? ಈಗ ಊರಿಗೆ ಹೋಗಿಬಿಡೋನು, ಆಕೆ ಪೂರ್ಣ ಆರಾಮಾದ ಮೇಲೆ ಮತ್ತೆ ಹೊಳ್ಳಿ ಬಂದು ಮದುವೆ ಮಾಡ್ಕೊಳ್ಳೋನು ಅಂತ ಮತ್ತೊಬ್ಬರಂದು. ಮತ್ತು ವರ ಅಂತೂ ಹೇಳಕತ್ತ. ಏನಂದ್ರೆ, ನೋಡು, ಈ ಮೈಲಿ ಮ್ಯಾನಿ ಬಂತಂದ್ರೆ ಕಣ್ಣರೇ ಹೊಕ್ಕಾವಂತ, ಇಲ್ಲಂದ್ರೆ ವಿರೂಪರೇ ಆಗ್ತಾರಂತ, ಇಲ್ಲಪ್ಪ ಅಂದ್ರೆ ಸತ್ರು ಸಾಯ್ಬಹುದಂತ. ಇಂಥದ್ರೊಳಗೆ ನಾಯಕಿನ ಮದುವೆ ಆಗಕ್ಕೆ ವಲ್ಯ, ನನಗೇನು ಮತ್ತೆ ನಮಗೆ ಹುಡುಗರು ಸಿಗ್ತಾರೋ ಅಂತ ಅಂದ. ಆವಾಗ ಅವನ ತಾಯಿ ಅಂದ್ಲು, ಹೌದು ನನ್ನ ಮಗ ಅನ್ನೋದು ಖರೇನ ಐತಿ, ಲಗ್ನಕ್ಕೆ ಶಕುನೇನೋ ಸರಿ ಅನ್ನಿಸ್ವಲ್ತಿದ್ದು. ಮತ್ತು ಇಷ್ಟು ಗೊತ್ತಾದ್ರೂ ಮತ್ತೆ ನಾವು ಮದುವೆ ಮಾಡ್ಕೊಂಡಿವಪ್ಪ ಅಂದ್ರೆ ಹಗಲು ಕಂಡಂಥ ಬಾವಿಯನ್ನು ರಾತ್ರಿ ಬಿದ್ದಂಗೆ ಆಕತಿ. ಈ ಮದುವೆ ಬೇಡ ಅಂತ ಹೇಳ್ಕಾರ ತಾಯಿ ಅಂದ್ಲು. ಮತ್ತು ಆ ತಾಯಿಯ ಮತ್ತು ವರನ ನಿರ್ಣಯವನ್ನು ಕೇಳಿದಂಥ ನಾರಾಯಣಗೆ ಕಾಲಾಗಿನ ನೆಲ ಕಳಚಿದಂಗಾತು. ಅಯ್ಯೋ, ಚಂಪುವಿನ ಲಗ್ನ ನಿಂತು ಹೋಗ್ತದಲ್ಲ, ಮುಂದೆ ಹುಡುಗಿ ಕಾಲ್ಗುಣ ಸರಿ ಇಲ್ಲ ಅಂತ ಹೇಳಿಕಾರ ಸುದ್ದಿ ಹಬ್ಬತೈತಿ. ಮುಂದೆ ಯಾರೂ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ, ಏನು ಮಾಡೋದು ಅಂತ ಹೇಳಿಕಾರ ಮನುಷ್ಯನೊಳಗೆ ಚಿಂತಾಕ್ರಾಂತನಾಗಿ ತಟ್ಟನ ಸಿದ್ಧಾರೂಢರು ಹೇಳಿದಂಥ ಮಾತು ನೆನಪು ಬಂತು. ಕಷ್ಟಗಳ ಬರ್ತಾವಪ್ಪ, ಆದರೆ ಸದ್ಗುರುನಾಥ ಅವನು ಪರಿಹರಿಸ್ತಾನೆ ಅಂದಿದ್ದು ನೆನಪಾತು. ಆವಾಗ ಸಿದ್ಧಾರೂಢರನ್ನ ಅವರ ಕಾರ್ಯವನ್ನು ನೆರವೇರಿಸ್ಬೇಕಂತ ಹೇಳಿಕಾರ ಮನುಷ್ಯನೊಳಗೆ ದೃಢ ಮಾಡಿಕೊಂಡು ಇದ್ದಂಥ ಬೀಗರಿಗೆಲ್ಲ ಹೇಳ್ದ, ಇಲ್ಲಿ ನೋಡ್ರಿ, ನನ್ನ ಮಾತು ಕೇಳ್ರಿ. ನಮ್ಮೂರಾಗ ಸಿದ್ಧಾರೂಢರನ್ನುವಂಥ ಒಬ್ಬ ಮಹಾತ್ಮರದಾರ. ಪ್ರತ್ಯಕ್ಷ ಶಿವಾನ ಅವರ ರೂಪದಿಂದ ಭೂಮಿಗಿಳಿದ್ದಾನೆ. ಅವರನ್ನು ಕರ್ಕೊಂಡು ಬರ್ತೇನೆ ನಾನು. ತಾವೆಲ್ಲ ಅವನ ದರ್ಶನ ತೊಗೊಂಡು ಹೋಗೋರಿದ್ರು ಹೋಗ್ರಿ ಅಂತ ಹೇಳಿ ಅವಸರದಿಂದ ಗಡಬಡಿಯಾಗಿ ಓಡ್ಕೋತ ಸಿದ್ಧಾರೂಢರ ಮಟ್ಟಕ್ಕೆ ಬಂದ ನೋಡ್ರಿ. ಸಿದ್ಧಾರೂಢರು ಕುಂತಿದ್ರು. ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಕಣ್ಣೀರು ಸುರಿಸ್ಕೋತ ಆ ನಾರಾಯಣ ಮೋಡಕ್ಕೆ ಹೇಳ್ತಾನೆ, ಅಪ್ಪ, ತಾವು ದರ್ಶನವಿಟ್ಟ ಮೇಲೆ ಚಂಪುವಿನ ಜ್ವರ ಏನೋ ಹೋತು, ಆದರೆ ಮೈಲಿ ಬ್ಯಾನೆ ಬಂದೈತಿ. ಅವಳು ಅದರಿಂದ ಬದುಕಿ ಉಳಿತಾಳೋ ಇಲ್ಲೋ ಅನ್ನೋದು ತಿಳಿವಲ್ತಾಗೈತಿ. ಉಳಿದ್ರೆ ವಿರೂಪಳಾಕ್ಕಳ ಅಥವಾ ಕುರುಡಳಾಕ್ಕಳ ಅಂತ ಹೇಳಿಕಾರ ಮಂದಿ ಅನ್ನಕತ್ತಾರ. ಮದುವೆ ಬ್ಯಾಡ ಅಂತ ಹೇಳಿಕಾರ ಬೀಗ್ರು ಅನ್ನಕತ್ತಾರ.
ಅವರು ಹೋದ್ರಂದ್ರೆ ಚಂಪುಗೆ ಪುನಃ ಲಗ್ನ ಮಾಡೋದು ಭಾಳ ದುಸ್ತರ ಐತೆಪ್ಪ. ಈಗ ಮಾಡಿದ ಮದುವೆ ತಯಾರಿ ಎಲ್ಲ ವ್ಯರ್ಥವಾಗಿ ಹೊಕ್ಕೈತೆ ನನ್ನಪ್ಪ. ಈ ವಿಪತ್ತಿನಿಂದ ಸಹಾಯ ಮಾಡುವವ, ನಮ್ಮನ್ನು ಪಾರು ಮಾಡುವವ ನೀವೊಬ್ಬ ಅಂಥೇಳಿ ನನಗೆ ಗೊತ್ತೈತಿ. ಮತ್ತಾರೂ ಇಲ್ಲ ನನಗೆ. ದಯಮಾಡಿ ಮನೆಗೆ ಬರ್ರಿ. ಬೀಗರ ಸಮಕ್ಷಮದಲ್ಲಿ ನಿಮ್ಮ ಪೂಜೆ ಮಾಡಿದರೆ ನಿಮ್ಮ ದರ್ಶನ ಭಾಗ್ಯದಿಂದ ಅವರೆಲ್ಲರ ಮನಸ್ಸು ಖಂಡಿತವಾಗಿಯೂ ಪರಿವರ್ತನೆ ಆಗತ್ತವ. ಅಪ್ಪ ಇಲ್ಲ ಅನ್ಬೇಡ, ದಯಮಾಡಿ ನಮ್ಮ ಮನೆಗೆ ಬರಬೇಕು ಅಂಥೇಳಿಕಾರ ಅಂಗಲಾಚಿ ಬೇಡಕತ್ತ. ಸಿದ್ಧಾರೂಢರು ತಟ್ಟನ ಮ್ಯಾಲೆದ್ದ ಪಾದುಕೆಗಳನ್ನು ಧರಿಸಿ ಶಾಲು ಹೊತ್ಕೊಂಡು, ನಾರಾಯಣ ನಡಿಯಪ್ಪ ನಿನ್ನ ಮನೆಗೆ ಹೋಗೋಣ ಅಂದರು. ಸಿದ್ಧಾರೂಢರ ಜೊತೆ ಟಾಂಗಾದೊಳಗೆ ಕುಂತು ತನ್ನ ಮನೆಗೆ ಸಿದ್ಧಾರೂಢರನ್ನು ಕರ್ಕೊಂಡು ಬಂದ. ಇಷ್ಟು ಮಾತ್ರ ತಿಳ್ಕೋಬೇಕ್ರಿ, ಕಷ್ಟ ಕಾಲ ಬಂದಾಗ ನಿಂತ ಕಾಯವ ಸದ್ಗುರುನಾಥ. ಆ ಸದ್ಗುರುನಾಥನ ಮೇಲೆ ಅಚ್ಚಲವಾದ ನಂಬಿಕೆ ಇಡೋದು. ಎಲ್ಲರೂ ಕೈ ಬಿಡಬಹುದು, ಆದರೆ ಸದ್ಗುರು ಕೈ ಬಿಡೋದಿಲ್ಲ. ಅಂತಹ ಸದ್ಗುರು ಸಿದ್ಧಾರೂಢರು. ಟಾಂಗಾ ಬಂತ ಮನೆ ಮುಂದೆ ಮದುಮಕ್ಕಳಿಗಾಗಿ ಒಂದು ಮಂಟಪ ನಿರ್ಮಾಣ ಮಾಡಿದರು. ಅದೇ ಮಂಟಪದೊಳಗನ ಒಂದು ದಿವ್ಯಾಸನದ ಮೇಲೆ ಸಿದ್ಧಾರೂಢರನ್ನು ಕುಂಡ್ರಿಸಿ ಷೋಡಶೋಪಚಾರವಾದಂಥ ಪೂಜೆ ಮಾಡಿದರು. ಎಲ್ಲರೂ ಬಂದ ಸದ್ಗುರುಗಳ ಚರಣಕ್ಕೆ ಬಿಲ್ವಪತ್ರೆಯನ್ನು, ಹೂಗಳನ್ನು ಎರಸಾಕತ್ತರು, ನಮಸ್ಕಾರ ಮಾಡಕತ್ತರು. ಸಿದ್ಧಾರೂಢರ ಕಣ್ಣಿನಿಂದ ಹರಿದಂತಹ ಕರುಣಾರಸ ಗಂಗೆಯಲ್ಲಿ ಎಲ್ಲರೂ ಮಡಿಯಾದ್ರಂತ ನೋಡ್ರಿ. 7 ಲೋಕಗಳ ಸಮಸ್ಯೆಗಳೆಲ್ಲವನ್ನೂ ಕಬಳಿಸುವಂಥ ದೇದೀಪ್ಯಮಾನವಾದಂಥ ಆ ದೃಷ್ಟಿ ಪ್ರಭೆಯೊಳಗೆ ಬೀಗರ ಸಂಶಯ ಮತ್ತು ವಿಪರೀತ ಕಲ್ಪನೆಗಳೆಲ್ಲ ಕಿತ್ತು ಕೊಸರಿಕೊಂಡು ಹೋದವು ಅಂತ ಹೇಳ್ತಾರೆ. ಅದೇ ಸಮಯದೊಳಗನ ವರ ಅವನೂ ಒಂದು ಮಾಲೆಯನ್ನು ತಗೊಂಡು ಬಂದು ಸಿದ್ಧಾರೂಢರ ಪಾದಕ್ಕೆ ಹಾಕಿ ನಮಸ್ಕಾರ ಮಾಡಿದ. ಅವನ ಕೈ ಹಿಡಿದ ಎಬ್ಬಿಸಿ ಸಿದ್ಧಾರೂಢರು ಹೇಳ್ತಾರೆ, ಒಂದು ಕ್ಷಣ ಅವನನ್ನು ಕರುಣಾದೃಷ್ಟಿಯಿಂದ ನೋಡಿ ಅಷ್ಟನುಗುಡ್ದ ಆ ವರ್ಣ ಮೈ ರೋಮಾಂಚನವಾಯಿತು. ಸಿದ್ಧಾರೂಢರ ದೃಷ್ಟಿ ಯಾವಾಗ ಬಿತ್ತವಾಗ ಸಿದ್ಧಾರೂಢರನ್ನು ನೋಡಿ ಸಂತೋಷಪಟ್ಟ. ಸಿದ್ಧಾರೂಢರು ಹೇಳ್ತಾರೆ, ಈ ಮಾಲೆ ನನ್ನ ಚರಣಕ್ಕೆ ಹಾಕಬೇಡಪ್ಪ, ಇದು ಚಂಪುವಿನ ಕೊರಳಿಗೆ ಹಾಕುವಂತಹ ಮಾಲೆ ಅಂತ ಹೇಳಿ ಚಂಪುವನ್ನು ಕರೆಸಿದರು. ಅಲ್ಲೇ ಕುಂಡ್ರಿಸಿ ತಮ್ಮ ಪಾದದ ಮೇಲೆ ಇದ್ದಂತಹ ಮಾಲೆಯನ್ನು ವರ್ಣ ಕೈಯಿಂದನೇ ಚಂಪುವಿಗೆ ಹಾಕಿಸಿದರು ನೋಡ್ರಿ. ಅಷ್ಟೊತ್ತಿಗೆ ಆಗಲೇ ಚಂಪುವಿಗೆ ಎದ್ದಂತಹ ಮೈಲಿಗಳು ಕಾಣದಂಗಾಗಿದ್ದವು ನೋಡ್ರಿ. ನಾರಾಯಣಗೆ ಬಹಳ ಸಂತೋಷ ಆಯಿತು. ಸಿದ್ಧಾರೂಢರು ಚಂಪುವಿನ ಮೇಲೆ, ಆ ವರ್ಣ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿ ಅವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರು. ಗಿರಿಯಂತೆ ಬಂದಂತಹ ಕಷ್ಟ ಗರಿಯಂತೆ ಹೋಯಿತು ಅಂತ ಹೇಳ್ತಾರೆ. ಸದ್ಗುರುನಾಥನ ಕೃಪೆಯಿಂದ ನಮ್ಮ ಕಷ್ಟ ಪರಿಹಾರ ಆತಿ ಇವತ್ತಿಗೆ ಅಂತ ಹೇಳಿಕಾರ ನಾರಾಯಣ ಸಂತೋಷಪಟ್ಟ. ಆವಾಗ ಅಷ್ಟನುಗುಡ್ದ ನೋಡ್ರಿ, ಅವರ ದರ್ಶನ, ಅವರ ಒಂದು ಕೃಪಾದೃಷ್ಟಿ, ಇದರಿಂದ ಆ ಬೀಗರ ಮನಸ್ಸನ್ನು ಎಲ್ಲ ಪರಿವರ್ತನೆ ಆಗಿಬಿಟ್ಟಿದ್ದು. ಎಲ್ಲರೂ ಏನಂತಿದ್ರಂದ್ರೆ, ಮೈಲಿ ಹೇಳೋದೇನು ಸಾಮಾನ್ಯ ಐತೆನ, ಎಲ್ಲರಿಗೂ ಎದ್ದ ಹೇಳ್ತಾವು, ಕಡಿಮೆ ಅಕ್ಕವು, ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು, ಕಣ್ಣು ಹೋಗಿದಾವು, ವಿರೂಪರಾಗಿದ್ದಾರೋ, ಸತ್ತು ಹೋಗಿದ್ದಾರೋ, ಎಲ್ಲೋ ಲಕ್ಷಕ್ಕೊಬ್ಬರ, ಎಲ್ಲರಿಗೂ ಹಂಗಾಗಿಲ್ಲಲ್ಲ ಅಂತಂತಿದ್ರು. ಮತ್ತು ವರ ಮತ್ತು ವರ್ಣ ತಾಯಿ ಅಂತಿದ್ರಂತ. ನಾವು ಈಗ ಈ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಹಂಗೆ ಹೋದ್ವಿಪ್ಪ ಅಂದ್ರೆ ಸಮಾಜದವ್ರು ಏನಂದಾರ, ನಮ್ಮ ಮರ್ಯಾದೆ ನಾವು ಕಳ್ಕೊಂಡಂಗೆ ಆದಿತ್ತು. 1-2 ದಿನ ನಿಂತಾದರೂ ಅಡ್ಡಿ ಇಲ್ಲ, ಚಂಪಾಳನ್ನು ಮದುವೆ ಆಗಿ ಹೋಗಬೇಕು ಅಂಥೇಳಿ ಸಂಕಲ್ಪ ಮಾಡಿದರು. 2 ದಿನ ಉಳಿದ್ರು. ಖರೇನ ಆ ಚಂಪಾಗ ಸಂಪೂರ್ಣ ಆರಾಮಾತು, ಸುಂದರಳಾದಳು. ಮದುವೆ ಮುಗಿಸಿದರು.
ಮದುವೆ ಮುಗಿಸ್ಕೊಂಡು ತಮ್ಮ ಊರಿಗೆ ಹೋಗುವಾಗ ಸಿದ್ಧಾಶ್ರಮಕ್ಕೆ ಬಂದು ವಧುವರರನ್ನು ಸದ್ಗುರುಗಳ ಪಾದಕ್ಕೆ ಹಾಕಿದರು. ಅವರ ಆಶೀರ್ವಾದವನ್ನು ಪಡೆದರು. ನಾರಾಯಣನ ಹೃದಯ ಹೂವಿನಂಗೆ ಹಗರಾಗಿತ್ತು. ಉಸಿರಿಗೊಮ್ಮೆ ಸಿದ್ಧಾರೂಢ ಸಿದ್ಧಾರೂಢ, ತುತ್ತಿಗೊಮ್ಮೆ ಸಿದ್ಧಾರೂಢ ಸಿದ್ಧಾರೂಢ ಅಂಥೇಳಿ ನಾರಾಯಣ ಮೂಡಕ್ಕೆ ನಾಮಸ್ಮರಣೆ ಮಾಡ್ತಿದ್ದ. ಯಾವಾಗಲೂ ಸಹಿತ ಸಜ್ಜನರಿಗೆ ಭಕ್ತರಿಗೆ ಕಷ್ಟಗಳು ಹೆಚ್ಚು ನಿಜ. ಅವರ ಭಕ್ತಿಯ ಪರೀಕ್ಷೆಗಾಗಿ ಅವು ಬರುತ್ತಿರುತ್ತವೆ. ಅಂತಹ ವೇಳೆಯಲ್ಲೂ ಅವರು ಭಕ್ತಿ ಶ್ರದ್ಧೆ ನಿಷ್ಠರಾಗಿದ್ದರೆ ಸದ್ಗುರುನಾಥ ಆ ಕಷ್ಟಗಳಿಂದ ಪಾರುವ ಮಾಡುವಂಥ ಭಾರವನ್ನು ತಾನೇ ಹೊರುತ್ತಾನೆ ಅಂತ ಹೇಳ್ಕಾರ ಸುಂದರವಾದಂಥ ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಏನು ಕಷ್ಟ ಬಂದ್ರೂ ಸಹಿತ ಸದ್ಗುರುನಾಥನ ಮೇಲೆ ಹಾಕಿ ನಮ್ಮ ಜೀವನವನ್ನು ಪಾರು ಮಾಡಿಕೊಳ್ಳೋಣ ಅಂತೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.